ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರು ಮೊದಲನೇ ಬಾರಿ ಚಾನಲ್ನ ವಿಸಿಟ್ ಮಾಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬದುಕಿನ ದಾರಿ ತಪ್ಪಿದಾಗ ಚಡಪಡಿಸಬೇಡಿ, ಸಮಾಧಾನವಾಗಿ ಹೆಜ್ಜೆ ಇಡಿ, ಮುಖ್ಯ ರಸ್ತೆಗೆ ಕೂಡಿಕೊಂಡ ಮೇಲೆ ಜೋರಾಗಿ ಮುನ್ನಗ್ಗಿದ್ರಾಯ್ತು. ಇದು ತುಂಬಾ ಅಂದ್ರೆ ತುಂಬಾನೇ ನಿಜ ಸ್ನೇಹಿತರೆ. ಯಾಕಪ್ಪ ಇಲ್ಲಿ ಬದುಕಿನ ದಾರಿ ತಪ್ಪಿದಾಗ ಚಡಪಡಿಸ್ಬೇಡಿ ಅಂತ ಇದ್ದಾರೆ ಅಂದ್ರೆ, ಜೀವನದಲ್ಲಿ ಎಲ್ರಿಗೂ ಕೂಡ ಕಷ್ಟ ಸುಖ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಮುಖ್ಯ ದ್ವಾರ ಅಥವಾ ಮೇನ್ ಡೋರ್ ಅಥವಾ ಮುಖ್ಯ ರಸ್ತೆ ಅಂತ ಏನ್ ಹೇಳ್ತೀವಿ, ಅದನ್ನ ಬಂದ್ಬಿಟ್ಟು ನಮ್ಮ ಜೀವನದಲ್ಲಿ ಬರುವಂತಹ ಒಂದು ಸುಖದ ದಾರಿ ಅಂತ ನಾವು ಕನ್ಸಿಡರ್ ಮಾಡಬಹುದು. ಹಾಗೆ ನಾವು ದಾರಿ ತಪ್ಪಿದೀವಿ ಅಂದಾಗ ಏನರ್ಥ, ನಮ್ಮ ಜೀವನದಲ್ಲಿ ನಾವು ತಲುಪುವಂತಹ ಗುರಿಗೆ ಮಧ್ಯದಲ್ಲಿ ಎಷ್ಟೋ ಒಂದು ಅಡ್ಡಗಾವಲುಗಳು ಬರ್ತಾ ಇರುತ್ತೆ. ಹಾಗೆ ಎಷ್ಟೋ ಜನ ದಾರಿಗಳನ್ನ ತಪ್ಪಿಸಿ ನಮ್ಮ ದಾರಿನಲ್ಲಿ ನಾವೇ ಎಲ್ಲೋ ಕಳೆದೋಗಿರ್ತೀವಿ. ಆದ್ರೆ ನಾವು ಮುಖ್ಯ ರಸ್ತೆನ ಹುಡುಕ್ತಾ ಹುಡುಕ್ತಾ ನಮ್ಮ ಜೀವನದಲ್ಲಿ ಎಷ್ಟೋ ಜನ ಬಂದೋಗ್ತಾರೆ, ಎಷ್ಟೋ ಜನ ಮುಖ್ಯ ರಸ್ತೆನ ನಮಗೆ ತೋರ್ಸಕ್ ಬಂದಾಗ ಇನ್ನೆಷ್ಟೋ ಜನ ಅದನ್ನ ಇನ್ನೂ ಕೂಡ ದೂರ ಕರ್ಕೊಂಡೋಗಿ ತಪ್ಸಕ್ಕೆ ಅಂತ ನೋಡ್ತಾ ಇರ್ತಾರೆ. ಆದ್ರೆ ಭಯ ಬೇಡ, ಇಂಥವ್ರೆಲ್ಲ ಜೀವನದಲ್ಲಿ ಇದ್ದೇ ಇರ್ತಾರೆ. ಸೊ ಇಂಥವ್ರು ಇದ್ರೇನೆ ನಮಗೆ ಜೀವನದಲ್ಲಿ ಇನ್ನೂ ಏನೋ ಸಾಧನೆ ಮಾಡಬೇಕು ಅನ್ನೋ ಅಟಾಚಟ ಬರೋದಕ್ಕೆ ಸಾಧ್ಯ ಆಗೋದು. ಸೊ ಜೀವನದಲ್ಲಿ ಏನೋ ಒಂದು ಗುರಿನ ತಲುಪೋದಿಕ್ಕೆ ಆಗ್ತಾನೆ ಇಲ್ಲ. ಸೊ ಎಷ್ಟೋ ದಿನಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀನಿ, ಯಾವುದೇ ರೀತಿಯಾದಂತಹ ಸಪೋರ್ಟ್ ನನಗೆ ಸಿಗ್ತಾ ಇಲ್ಲ ಅಂದಾಗ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಯಾಕಪ್ಪ ಅಂದರೆ ಆ ಒಂದು ಅಡ್ಡ ದಾರಿನಲ್ಲಿ ನೀವೇನು ಹೋಗ್ತಾ ಇದ್ದೀರಾ, ಆ ದಾರಿನಲ್ಲಿ ಹೋಗ್ತಾನೂ ಕೂಡ ನಿಮಗೆ ಕೆಲವೊಂದಷ್ಟು ವಿಚಾರಗಳು ಅರ್ಥ ಆಗ್ಬೋದು. ಹಾಗೆ ಕೆಲವೊಂದಷ್ಟು ದೂರ ನೀವು ನಡೆದಾಗಲೇ ಗೊತ್ತಾಗೋದು ಗುರಿ ತಲುಪೋದು ಕೂಡ ಎಷ್ಟು ಕಷ್ಟ ಇದೆ ಅಂತ. ಆ ಸಮಯದಲ್ಲಿ ನೀವು ಗುರಿ ತಲುಪಾಗ ನಿಮ್ಗೆ ಆಗುವಂತಹ ಒಂದು ಖುಷಿ ಆಗ್ಬೋದು ಅಥವಾ ಆ ಒಂದು ಅನುಭವನ ಆಗ್ಬೋದು, ಯಾರು ಕೂಡ ನಿಮಗೆ ತಂದ್ಕೊಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ಹೇಳೋದೇನೆಂದರೆ, ಸೊ ಗುರಿ ತಪ್ಪೋದು ಸಹಜ, ಆದರೆ ತಪ್ಪಿದ ಗುರಿನ ನಾವು ಮುಂದೆ ಅದೇ ದಾರಿಯಲ್ಲಿ ಹೋಗೋದು ನಮ್ಮ ತಪ್ಪು ಅಂತಲೇ ಆಗುತ್ತೆ ಸ್ನೇಹಿತರೆ. ಗುರಿನ ನಾನು ಎಲ್ಲೋ ತಲುಪಕ್ಕಾಗ್ತಾ ಇಲ್ಲ, ಯಾವುದೋ ಬೇರೆ ಗುರಿಯಲ್ಲಿ ಹೋಗ್ತಾ ಇದ್ದೀನಿ ಅಂದಾಗ ನನ್ನ ಗುರಿ ಏನಿದೆ, ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತ ಒಮ್ಮೆ ನಿಮಗೆ ನೀವೇ ಪ್ರಶ್ನೆ ಮಾಡ್ಕೊಳ್ಳಿ. ಆವಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಅಂತಲೇ ಹೇಳ್ತೀನಿ. ಇಷ್ಟು ಹೇಳ್ತಾ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ಇದುವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.